ಏಷ್ಯಾ ಕಪ್ ಕುರಿತು ಭಾರಿ ಚರ್ಚೆಗಳು ನಡೀತಾ ಇವೆ. ಟೀಂ ಇಂಡಿಯಾಕ್ಕೆ ಯಾವ್ಯಾವ ಆಟಗಾರರನ್ನ ಆಯ್ಕೆ ಮಾಡಬೇಕು ಅನ್ನೋದು ಎಲ್ಲರ ಕುತೂಹಲ ಮೂಡಿಸಿದೆ. ಸೂರ್ಯಕುಮಾರ್ ನೇತೃತ್ವದಲ್ಲಿ ಭಾರತ ತಂಡ ಏಷ್ಯಾ ಕಪ್ ಆಡಲಿದೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ಯಂಗ್ ಬ್ಯಾಟರ್ ಹೊಡಿಬಡಿಯಿಂದಲೇ ಬ್ಯಾಟಿಂಗ್ ಆರಂಭಿಸುವ ವೈಭವ್ ಸೂರ್ಯವಂಶಿನ ತಂಡಕ್ಕೆ ಆಯ್ಕೆ ಮಾಡಬೇಕು ಎಂದು ಹಿರಿಯ ಆಟಗಾರರೊಬ್ಬರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಯುಎಇನಲ್ಲಿ ನಡೆಯುವ ಏಷ್ಯಾ ಕಪ್ಗಾಗಿ ಟೀಂ ಇಂಡಿಯಾದ ಆಟಗಾರರ ಹೆಸರನ್ನ ಇಂದು ಬಿಸಿಸಿಐ ಘೋಷಣೆ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಭಾರತದ ಮಾಜಿ ಲೆಜೆಂಡರಿ ಬ್ಯಾಟ್ಸ್ಮನ್ ಕೆ ಶ್ರೀಕಾಂತ್ ಅವರು ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿನ ಭಾರತ ತಂಡಕ್ಕೆ ಆಯ್ಕೆ ಮಾಡಬೇಕು. ಇದರಲ್ಲಿ ಅವರ ವಯಸ್ಸು ಮುಖ್ಯ ಆಗೋದಿಲ್ಲ, ಪರ್ಫಾರ್ಮೆನ್ಸ್ ಮುಖ್ಯ ಎಂದು ಹೇಳಿದ್ದಾರೆ. ವೈಭವ್ ಸೂರ್ಯವಂಶಿ ಇನ್ನೂ ಪ್ರಬುದ್ಧವಾಗಬೇಕು ಎಂದು ಯಾರೂ ಹೇಳಬಾರದು. ಅವರ ಸ್ಟನ್ನಿಂಗ್ ಪರ್ಫಾರ್ಮೆನ್ಸ್ ನೋಡಿ ಏಷ್ಯಾ ಕಪ್ನಲ್ಲೂ ಟೀಂ ಇಂಡಿಯಾಕ್ಕೆ ಆಯ್ಕೆ ಮಾಡಬೇಕು. ಸೂರ್ಯವಂಶಿ ಇನ್ನೂ ಚೆನ್ನಾಗಿ ಆಡಬೇಕು, ಅದಕ್ಕಾಗಿ ಕಾಯಬೇಕು. ಮೆಚೂರ್ ಆಗಲಿ ಎಂದು ಹೇಳೋದನ್ನು ನಿಲ್ಲಿಸಿ. ಈಗಾಗಲೇ ಗಮನಾರ್ಹ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಬ್ಯಾಟಿಂಗ್ ಸ್ಟೈಲ್, ಶಾಟ್ ಎಲ್ಲವೂ ಇನ್ನೊಂದು ಲೆವೆಲ್ನಲ್ಲಿವೆ ಎಂದು ಲೆಜೆಂಡರಿ ಬ್ಯಾಟ್ಸ್ಮನ್ ಕೆ ಶ್ರೀಕಾಂತ್ ಅವರು ಗುಣಗಾನ ಮಾಡಿದ್ದಾರೆ. ಏಷ್ಯಾ ಕಪ್ ಕುರಿತು ಭಾರಿ ಚರ್ಚೆಗಳು ನಡೀತಾ ಇವೆ. ಟೀಂ ಇಂಡಿಯಾಕ್ಕೆ ಯಾವ್ಯಾವ ಆಟಗಾರರನ್ನ ಆಯ್ಕೆ ಮಾಡಬೇಕು ಅನ್ನೋದು ಎಲ್ಲರ ಕುತೂಹಲ ಮೂಡಿಸಿದೆ. ಸೂರ್ಯಕುಮಾರ್ ನೇತೃತ್ವದಲ್ಲಿ ಭಾರತ ತಂಡ ಏಷ್ಯಾ ಕಪ್ ಆಡಲಿದೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ಯಂಗ್ ಬ್ಯಾಟರ್ ಹೊಡಿಬಡಿಯಿಂದಲೇ ಬ್ಯಾಟಿಂಗ್ ಆರಂಭಿಸುವ ವೈಭವ್ ಸೂರ್ಯವಂಶಿನ ತಂಡಕ್ಕೆ ಆಯ್ಕೆ ಮಾಡಬೇಕು ಎಂದು ಹಿರಿಯ ಆಟಗಾರರೊಬ್ಬರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಯುಎಇನಲ್ಲಿ ನಡೆಯುವ ಏಷ್ಯಾ ಕಪ್ಗಾಗಿ ಟೀಂ ಇಂಡಿಯಾದ ಆಟಗಾರರ ಹೆಸರನ್ನ ಇಂದು ಬಿಸಿಸಿಐ ಘೋಷಣೆ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಭಾರತದ ಮಾಜಿ ಲೆಜೆಂಡರಿ ಬ್ಯಾಟ್ಸ್ಮನ್ ಕೆ ಶ್ರೀಕಾಂತ್ ಅವರು ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿನ ಭಾರತ ತಂಡಕ್ಕೆ ಆಯ್ಕೆ ಮಾಡಬೇಕು. ಇದರಲ್ಲಿ ಅವರ ವಯಸ್ಸು ಮುಖ್ಯ ಆಗೋದಿಲ್ಲ, ಪರ್ಫಾರ್ಮೆನ್ಸ್ ಮುಖ್ಯ ಎಂದು ಹೇಳಿದ್ದಾರೆ. ವೈಭವ್ ಸೂರ್ಯವಂಶಿ ಇನ್ನೂ ಪ್ರಬುದ್ಧವಾಗಬೇಕು ಎಂದು ಯಾರೂ ಹೇಳಬಾರದು. ಅವರ ಸ್ಟನ್ನಿಂಗ್ ಪರ್ಫಾರ್ಮೆನ್ಸ್ ನೋಡಿ ಏಷ್ಯಾ ಕಪ್ನಲ್ಲೂ ಟೀಂ ಇಂಡಿಯಾಕ್ಕೆ ಆಯ್ಕೆ ಮಾಡಬೇಕು. ಸೂರ್ಯವಂಶಿ ಇನ್ನೂ ಚೆನ್ನಾಗಿ ಆಡಬೇಕು, ಅದಕ್ಕಾಗಿ ಕಾಯಬೇಕು. ಮೆಚೂರ್ ಆಗಲಿ ಎಂದು ಹೇಳೋದನ್ನು ನಿಲ್ಲಿಸಿ. ಈಗಾಗಲೇ ಗಮನಾರ್ಹ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಬ್ಯಾಟಿಂಗ್ ಸ್ಟೈಲ್, ಶಾಟ್ ಎಲ್ಲವೂ ಇನ್ನೊಂದು ಲೆವೆಲ್ನಲ್ಲಿವೆ ಎಂದು ಲೆಜೆಂಡರಿ ಬ್ಯಾಟ್ಸ್ಮನ್ ಕೆ ಶ್ರೀಕಾಂತ್ ಅವರು ಗುಣಗಾನ ಮಾಡಿದ್ದಾರೆ. ಏಷ್ಯಾ ಕಪ್ ಕುರಿತು ಭಾರಿ ಚರ್ಚೆಗಳು ನಡೀತಾ ಇವೆ. ಟೀಂ ಇಂಡಿಯಾಕ್ಕೆ ಯಾವ್ಯಾವ ಆಟಗಾರರನ್ನ ಆಯ್ಕೆ ಮಾಡಬೇಕು ಅನ್ನೋದು ಎಲ್ಲರ ಕುತೂಹಲ ಮೂಡಿಸಿದೆ. ಸೂರ್ಯಕುಮಾರ್ ನೇತೃತ್ವದಲ್ಲಿ ಭಾರತ ತಂಡ ಏಷ್ಯಾ ಕಪ್ ಆಡಲಿದೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ಯಂಗ್ ಬ್ಯಾಟರ್ ಹೊಡಿಬಡಿಯಿಂದಲೇ ಬ್ಯಾಟಿಂಗ್ ಆರಂಭಿಸುವ ವೈಭವ್ ಸೂರ್ಯವಂಶಿನ ತಂಡಕ್ಕೆ ಆಯ್ಕೆ ಮಾಡಬೇಕು ಎಂದು ಹಿರಿಯ ಆಟಗಾರರೊಬ್ಬರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಯುಎಇನಲ್ಲಿ ನಡೆಯುವ ಏಷ್ಯಾ ಕಪ್ಗಾಗಿ ಟೀಂ ಇಂಡಿಯಾದ ಆಟಗಾರರ ಹೆಸರನ್ನ ಇಂದು ಬಿಸಿಸಿಐ ಘೋಷಣೆ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಭಾರತದ ಮಾಜಿ ಲೆಜೆಂಡರಿ ಬ್ಯಾಟ್ಸ್ಮನ್ ಕೆ ಶ್ರೀಕಾಂತ್ ಅವರು ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿನ ಭಾರತ ತಂಡಕ್ಕೆ ಆಯ್ಕೆ ಮಾಡಬೇಕು. ಇದರಲ್ಲಿ ಅವರ ವಯಸ್ಸು ಮುಖ್ಯ ಆಗೋದಿಲ್ಲ, ಪರ್ಫಾರ್ಮೆನ್ಸ್ ಮುಖ್ಯ ಎಂದು ಹೇಳಿದ್ದಾರೆ. ವೈಭವ್ ಸೂರ್ಯವಂಶಿ ಇನ್ನೂ ಪ್ರಬುದ್ಧವಾಗಬೇಕು ಎಂದು ಯಾರೂ ಹೇಳಬಾರದು. ಅವರ ಸ್ಟನ್ನಿಂಗ್ ಪರ್ಫಾರ್ಮೆನ್ಸ್ ನೋಡಿ ಏಷ್ಯಾ ಕಪ್ನಲ್ಲೂ ಟೀಂ ಇಂಡಿಯಾಕ್ಕೆ ಆಯ್ಕೆ ಮಾಡಬೇಕು. ಸೂರ್ಯವಂಶಿ ಇನ್ನೂ ಚೆನ್ನಾಗಿ ಆಡಬೇಕು, ಅದಕ್ಕಾಗಿ ಕಾಯಬೇಕು. ಮೆಚೂರ್ ಆಗಲಿ ಎಂದು ಹೇಳೋದನ್ನು ನಿಲ್ಲಿಸಿ. ಈಗಾಗಲೇ ಗಮನಾರ್ಹ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ಬ್ಯಾಟಿಂಗ್ ಸ್ಟೈಲ್, ಶಾಟ್ ಎಲ್ಲವೂ ಇನ್ನೊಂದು ಲೆವೆಲ್ನಲ್ಲಿವೆ ಎಂದು ಲೆಜೆಂಡರಿ ಬ್ಯಾಟ್ಸ್ಮನ್ ಕೆ ಶ್ರೀಕಾಂತ್ ಅವರು ಗುಣಗಾನ ಮಾಡಿದ್ದಾರೆ.